ನಮಸ್ಕಾರ ವೀಕ್ಷಕರೇ. ಈಗ ನಮ್ಮ ಈ ಕೈಯಲ್ಲಿರುವ ಮೊಬೈಲ್ನಿಂದ ಹಿಡಿದು ಆಕಾಶದಲ್ಲಿ ಹಾರಾಡುವ ವಿಮಾನ, ವ್ಯೋಮ ನೌಕೆಗಳವರೆಗೆ ಪ್ರತಿಯೊಂದು ಉಪಕರಣದಲ್ಲಿ ಸೆಮಿಕಂಡಕ್ಟರ್ನ ಚಿಪ್ಗಳಿದೆ. ಈ ಮೊಬೈಲ್ ಒಂದರಲ್ಲೇ ಸುಮಾರು 50ಕ್ಕೂ ಹೆಚ್ಚು ಚಿಪ್ಗಳಿದೆ. ಅಂದರೆ ಮೊಬೈಲ್ ಉದ್ಯಮ ಇವತ್ತು ಇಡೀ ಜಗತ್ತನ್ನೇ ಆವರಿಸ್ಕೊಂಡಿದೆ. ಇಂಥ ಈ ಉದ್ಯಮ ಒಂದು ಭೀಮಗಾತ್ರದಲ್ಲಿ ಬೆಳೆದಿದೆ ಅಂತ ಹೇಳ್ಬೋದು. ಕೋಟ್ಯಾಂತರ ಜನರಿಗೆ ಇದು ಅವಕಾಶವನ್ನು, ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ. ಇಂಥ ಒಂದು ಕ್ಷೇತ್ರದ ಬಗ್ಗೆ ಇಡೀ ಈ ನಮ್ಮ ಬೆಂಗಳೂರಿನಲ್ಲೇ ಇರುವಂತಹ ಇಂಡಿಯನ್ಸ್ ಆಫ್ ಸೈನ್ಸ್ನ ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದು ಈ ಸೆಂಟರ್ನಲ್ಲಿ ನ್ಯಾನೋ ಫ್ಯಾಬ್ರಿಕೇಷನ್ ಸೆಂಟರ್ ಇದೆ. ಹಾಗೂ ಇಲ್ಲಿ ಅನೇಕ ಸಂಶೋಧನೆಗಳು ನಡೀತಾ ಇದೆ. ಈ ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂಥ ಹಿರಿಯ ವಿಜ್ಞಾನಿಗಳು, ಪ್ರಾಧ್ಯಾಪಕರು ಆದಂಥ ಪ್ರೊಫೆಸರ್ ನವಕಾಂತ್ ಭಟ್ ಅವರ ಜೊತೆಗೆ ನಾವಿದ್ದೇವೆ. ಇಡೀ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಬಗ್ಗೆ, ಸೆಮಿಕಂಡಕ್ಟರ್ ಅಂದರೆ ಏನು, ಇದು ಹೇಗೆ ನಡೀತದೆ, ಇದು ಜಗತ್ತಿನಲ್ಲಿ ಏನೆಲ್ಲ ಬದಲಾವಣೆಗೆ ಇದು ಕಾರಣ ಆಗ್ತಾ ಇದೆ, ಈ ಸೆಮಿಕಂಡಕ್ಟರ್ ಚಿಪ್ಗಳು ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನುವ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಪ್ರೊಫೆಸರ್ ನವಕಾಂತ್ ಭಟ್ ಅವರನ್ನು ನಾವೀಗ ಸಂದರ್ಶಿಸೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಸ್ವಾಗತ. ನಮಸ್ಕಾರ. ಸೆಮಿಕಂಡಕ್ಟರ್ ಚಿಪ್ ಅಂತ ಏನು ಹೇಳ್ತೀವಿ, ಹಂಗಂದ್ರೆ ಏನು ಸರ್, ಅದರ ಹಿಂದೆ ಇರುವ ವಿಜ್ಞಾನ ಏನು? ಸೆಮಿಕಂಡಕ್ಟರ್ ಅಂದರೆ ಕನ್ನಡದಲ್ಲಿ ಅರೆವಾಹಕ ಅಂತ ಹೇಳ್ಬೋದು. ಇದು ಒಂದು ವಿಶಿಷ್ಟವಾದ ವಸ್ತು. ಇವಾಗ ನೀವು ಆವರ್ತಕ ಕೋಷ್ಟಕ, ಪೀರಿಯಾಡಿಕ್ ಟೇಬಲ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನೋಡಿದರೆ 4ನೇ ಗುಂಪಿನಲ್ಲಿರುವ ಮೂಲ ವಸ್ತುಗಳೇನಿವೆಯೋ ಅವುಗಳನ್ನೆಲ್ಲ ಸೆಮಿಕಂಡಕ್ಟರ್ ಅಂತ ಹೇಳ್ಬೋದು. ಅಂದರೆ ನೀವು ವಿಜ್ಞಾನದ ಮೂಲಕ ನೋಡಿದರೆ ಯಾವುದೇ ಪದಾರ್ಥ ಆದಾಗ ಅವುಗಳಲ್ಲಿನ ಪರಮಾಣುಗಳು ಮತ್ತು ಎಲೆಕ್ಟ್ರಾನ್, ಪ್ರೋಟಾನ್ಗಳು ಹೇಗೆ ಜೋಡಣೆ ಆಗ್ತವೆಯೋ ಅದರ ಪ್ರಕಾರ ಆ ವಸ್ತುವಿಗೆ ಒಂದು ವಿಶಿಷ್ಟ ಗುಣ ಬರ್ತದೆ. ಹಾಗೆ ಈ ಸೆಮಿಕಂಡಕ್ಟರ್, ಉದಾಹರಣೆಗೆ ಸಿಲಿಕಾನ್ ಅಥವಾ ಜರ್ಮೇನಿಯಂ ಇಂಥ ಕೆಲವು ವಸ್ತುಗಳೇನಿದೆಯಲ್ಲ, ಇದರಲ್ಲಿ ಈ ಅಣು ಪರಮಾಣುಗಳ ಜೋಡಣೆಯಿಂದ ಇವುಗಳ ವಿದ್ಯುತ್ ವಾಹನ ಏನಿದೆಯಲ್ಲ ಅದು ಕಂಡಕ್ಟರ್ ಅಥವಾ ಉತ್ತಮ ವಾಹಕಗಳಂತೆಯೂ ಅಲ್ಲ, ಅಥವಾ ಇನ್ಸುಲೇಟರ್ ಅಥವಾ ಅವಾಹಕ ಅಂತ ಏನು ಹೇಳ್ತೀವಲ್ಲ ಅದರ ಥರನೂ ಅಲ್ಲ. ಆ ಎರಡರ ಮಧ್ಯದಲ್ಲಿ ಇವುಗಳ ಗುಣ ಇರ್ತದೆ. ಅಂದರೆ ಇದು ಕಂಡಕ್ಟರು ಅಲ್ಲ ಅಥವಾ ಇದು ಅಲ್ಲ. ಇದು ಪೂರ್ತಿ ಕಂಡಕ್ಟರ್ ಅಂದರೆ ಉದಾಹರಣೆಗೆ ಇವಾಗ ಅಲ್ಯೂಮಿನಿಯಂ ಆಗಲಿ, ಕಾಪರ್ ಆಗಲಿ, ತಾಮ್ರ ಅಥವಾ ಅಲ್ಯೂಮಿನಿಯಂ, ಇದು ಏನು ನಮ್ಮ ವಿದ್ಯುತ್ ಸಾಗಣೆಗೆ ಬಳಸ್ತಾರಲ್ಲ ತಂತಿಗಳು, ವಿದ್ಯುತ್ ವಾಹಕಗಳು, ಆ ಥರನೂ ಅಲ್ಲ ಇದು. ಅವುಗಳಿಗೆ ನೀವು ಈ ವಿದ್ಯುತ್ ವಾಹಕಗಳಿನ ಒಂದು ಗುಣ ಏನಿದೆಯಲ್ಲ ಅದನ್ನು ನೀವು ಮೆಜರ್ಮೆಂಟ್ ಮಾಡಲಿಕ್ಕೆ ಅದಕ್ಕೆ ಒಂದು ಯೂನಿಟ್ ಇರ್ತದೆ, ಅದಕ್ಕೆ ಓಮ್ ಅಂತ ಹೇಳ್ತೀವಿ. ಅಂದರೆ ಇವಾಗ ಒಂದು ಸೆಂಟಿಮೀಟರ್ ಉದ್ದ, ಅಗಲ ಮತ್ತು ದಪ್ಪ ಒಂದು ನೀವು ಆ ವಸ್ತುವನ್ನು ತಗೊಂಡ್ರೆ, ಈಗ ಅಲ್ಯೂಮಿನಿಯಂ ಮತ್ತು ಕಾಪರ್ ಏನಿದೆಯಲ್ಲ ಅದರ ಒಂದು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ಅದನ್ನು ವಿದ್ಯುತ್ ಹರಿಯಲಿಕ್ಕೆ ಅದು ತುಂಬ ಕಡಿಮೆ ಇರ್ತದೆ. ಅದಕ್ಕೆ ಅದರಲ್ಲಿ ಸುಲಭವಾಗಿ ವಿದ್ಯುತ್ ಹರಿತದೆ. ಅದು ಒಂದು ಮೈಕ್ರೋ ಓಮ್, ಅಂದರೆ ಒಂದು ಓಮ್ಗಿಂತನೂ 1 ಮಿಲಿಯನ್ ಪಟ್ಟುಗಳ ಕಡಿಮೆ ಇರ್ತದೆ. ಅದೇ ನೀವು ಈಗ ಇನ್ಸುಲೇಟರ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನೋಡಿದರೆ ಅದಕ್ಕೆ ಮೆಗಾ ಓಮ್ ಅಂತ ಹೇಳ್ತೀವಿ, ಅಷ್ಟು ಜಾಸ್ತಿ ಇರ್ತದೆ. 1 ಓಮ್ಗಿಂತ 1 ಮಿಲಿಯನ್ ಪಟ್ಟು ಹೆಚ್ಚಿರ್ತದೆ. ಈ ಸೆಮಿಕಂಡಕ್ಟರ್ಗಳು ಆಚೆಯೂ ಅಲ್ಲ ಈಚೆಯೂ ಅಲ್ಲ. ಅದರ ಒಂದು ವಿಶಿಷ್ಟ ಏನು ಅಂದರೆ, ಆ ಸೆಮಿಕಂಡಕ್ಟರ್ಗಳಿಗೆ ಇನ್ನೂ ಇತರ ವಸ್ತುಗಳನ್ನು ಸ್ವಲ್ಪ ಪ್ರಮಾಣ ಅಂದರೆ ಏನು, ನಾವು ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ. 10 ಲಕ್ಷ ಸಿಲಿಕನ್ ಆಟಮ್ಗಳ ಜೊತೆಗೆ ಒಂದೇ ಒಂದು ಬೋರಾನ್ ಅಥವಾ ಆರ್ಸೆನಿಕ್, ಇವು ಬೇರೆ ಆವರ್ತಕ ಕೋಷ್ಟಕದಲ್ಲಿ ಬೇರೆ ವಸ್ತುಗಳಿವು. ಅದನ್ನು ಸೇರಿಸಿದರೆ ಅವುಗಳ ವಿದ್ಯುತ್ ವಾಹನ ಏನಿದೆಯಲ್ಲ ಅದರ ಪ್ರಮಾಣವನ್ನು ಹೆಚ್ಚು ಅಥವಾ ಕಡಿಮೆ ಮಾಡಲಿಕ್ಕಾಗ್ತದೆ. ಅದು ಒಂದು ವಿಶಿಷ್ಟತೆ ಇವುಗಳದ್ದು. ಅದನ್ನು ನೀವು ಮೆಟಲ್ಸ್ ಅಥವಾ ಲೋಹಗಳಲ್ಲೂ ಮಾಡಲಿಕ್ಕಾಗೋದಿಲ್ಲ, ಅವು ಉತ್ತಮ ವಾಹಕಗಳು. ಹಾಗೆ ಕಟ್ಟಿಗೆ ಅಥವಾ ಏನು ಅವಾಹಕ ಇದೆಯಲ್ಲ ಅದನ್ನು ಕೂಡ ಬದಲಾಯಿಸೋಕ್ಕಾಗಲ್ಲ. ಆದ್ದರಿಂದ ಈ ಸೆಮಿಕಂಡಕ್ಟರ್ಗಳಿಗೆ ಒಂದು ವಿಶಿಷ್ಟವಾದ ಒಂದು ಗುಣ ಇದೆ. ವಿಜ್ಞಾನದ ಮುಂದೆ ನೋಡಿದರೆ ಒಂದು ಗುಣ ಇದೆ. ಆ ಕಾರಣಕ್ಕಾಗಿ ಇವನ್ನ ಹೆಚ್ಚು ಬಳಕೆ ಮಾಡ್ತೀವಿ. ಆ ಕಾರಣಕ್ಕಾಗಿ ಆ ಮಟೀರಿಯಲ್ಸ್ ಅಥವಾ ಪದಾರ್ಥಗಳನ್ನು ಬಳಸಿಕೊಂಡು ಅದರಲ್ಲಿ ನಮಗೆ ಟ್ರಾನ್ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ಎಲೆಕ್ಟ್ರಾನಿಕ್ಸ್ಗೆ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ತೀವಿ, ಅದನ್ನು ಆ ಸೆಮಿಕಂಡಕ್ಟರ್ಗಳಲ್ಲಿ ಮಾತ್ರ ಮಾಡಲಿಕ್ಕಾಗ್ತದೆ. ನಿಮ್ಗೆ ಅದನ್ನು ವಾಹಕಗಳಲ್ಲಿ ಮಾಡೋಕ್ಕಾಗಲ್ಲ, ಅವಾಹಕಗಳಲ್ಲೂ ಮಾಡಲಿಕ್ಕಾಗಲ್ಲ. ಸೆಮಿಕಂಡಕ್ಟರ್ಲಿ ಮಾತ್ರ ಮಾಡಲಿಕ್ಕಾಗ್ತದೆ. ನೀವು ಹೇಳಿದ್ರಲ್ಲ, ಈ ಮೊಬೈಲ್ ಆಗಲಿ ಅಥವಾ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಾವು ಬಳಸ್ತೀವಲ್ಲ, ಕಂಪ್ಯೂಟರ್ ಆಗಲಿ ಲ್ಯಾಪ್ಟಾಪ್ಗಳಲ್ಲಾಗಲಿ, ಅದರಲ್ಲಿ ಬಿಲಿಯ ಗಟ್ಟಲೆ ಟ್ರಾನ್ಸಿಸ್ಟರ್ ಇರ್ತದೆ.
ಆ ಎಲ್ಲ ಟ್ರಾನ್ಸಿಸ್ಟರ್ಗಳನ್ನು ಈ ಸೆಮಿಕಂಡಕ್ಟರ್ ಏನು ಮಟೀರಿಯಲ್ ಇದೆಯಲ್ಲ, ಉದಾಹರಣೆಗೆ ಇಲ್ಲಿ ಸಿಲಿಕನ್ ಅಂತ ಹೇಳಿದೆ, ಈ ಸಿಲಿಕನ್ ವೇಫರ್ ಅಂತ ಹೇಳ್ತಾರೆ ಇದಕ್ಕೆ. ಈ ಸಿಲಿಕನ್ ವೇಫರ್ನಲ್ಲಿ ಇದನ್ನು ಫ್ಯಾಬ್ ಅಂತ ಏನು ಹೇಳಿದ್ರಲ್ಲ, ಆ ಫ್ಯಾಬ್ಗಳಲ್ಲಿ ಸುಮಾರು ಉಪಕರಣಗಳಿರ್ತದೆ. ಆ ಉಪಕರಣಗಳನ್ನು ಬಳಸಿ ಈ ಸೆಮಿಕಂಡಕ್ಟರ್ ಮಟೀರಿಯಲ್ ಮೇಲೆ ನೀವು ಆ ಟ್ರಾನ್ಸಿಸ್ಟರ್ ಅಥವಾ ಚಿಪ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಆ ಥರ ನೀವು ಸಂಪೂರ್ಣವಾಗಿ ಚಿಪ್ಗಳನ್ನು ಮಾಡಿದರೆ ಆ ವೇಫರ್ ಅಥವಾ ಆ ಸೆಮಿಕಂಡಕ್ಟರ್ ಮಟೀರಿಯಲ್ ಈ ಥರ ಕಾಣ್ತದೆ, ಬೇರೆ ಬೇರೆ ರೀತಿಯಲ್ಲಿ ಕಾಣ್ತದೆ. ಹಾಗೆ ಈ ಒಂದು ವಿಶಿಷ್ಟ ಗುಣ ಇರೋದ್ರಿಂದ ಅದನ್ನು ನಾವು ಬಳಸಿಕೊಂಡು ಈ ಎಲ್ಲ ಉಪಕರಣಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ಹಾಗಾಗಿ ಈ ಸೆಮಿಕಂಡಕ್ಟರ್ ಅಂತ ನೀವೇನು ಹೇಳಿದ್ರಲ್ಲ, ಇದು ನಮ್ಮ ಯಾವುದೇ ಒಂದು ಮಾಡರ್ನ್ ಟೆಕ್ನಾಲಜಿ ಇರಲಿ, ಆಟೋಮೊಬೈಲ್ಸ್ ಇಂಜಿನಿಯರಿಂಗ್ ಇರಲಿ, ಅಥವಾ ಇನ್ನು ಯಾವುದೇ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇರಲಿ, ಆ ಎಲ್ಲ ವಿಷಯಗಳಲ್ಲೂ ನೀವು ಸೆಮಿಕಂಡಕ್ಟರ್ ಒಂದು ಮೂಲ ವಸ್ತು ಇದ್ದಾಗಿದೆ ಇವತ್ತು. ಅದು ಬೇಕೇ ಬೇಕು. ಸರ್, ಈಗ ಈ ಸೆಮಿಕಂಡಕ್ಟರ್ ಒಂದು ಇಷ್ಟೊಂದು ಸಣ್ಣದಾದ ಒಂದು ಪಾರ್ಟಿಕಲ್ ಅಂತ ಅಂದ್ಕೊಂಡ್ರೆ ಅದು ಇಷ್ಟು ದೊಡ್ಡ ಉದ್ಯಮವಾಗಿ ಹೇಗೆ ಬೆಳೀತದು? ಅದೇ ಆ ಒಂದು ವಿಶಿಷ್ಟ ಗುಣ ಅಂತ ಏನು ಹೇಳಿದ್ನಲ್ಲ, ಆ ಗುಣದ ಮೂಲಕ ಈ ಟ್ರಾನ್ಸಿಸ್ಟರ್ಗಳನ್ನ ಏನು ಮಾಡ್ತೀವಿ, ಈ ಟ್ರಾನ್ಸಿಸ್ಟರ್ಗಳಿಗೆ ಒಂದು ವಿಶಿಷ್ಟವಾದ ಗುಣ ಇದೆ. ಆ ಗುಣ ಬಂದಿರೋದು ಆ ಸೆಮಿಕಂಡಕ್ಟರ್ ಮೂಲಕ ಮಾತ್ರವೇ. ಹಾಗಾಗಿ ಅದೇನು ಅಂದರೆ, ನಾವಿವಾಗ ಡಿಜಿಟಲ್ ಏಜ್ ಅಂತ ಹೇಳ್ತೀವಿ. ಡಿಜಿಟಲ್ ಏಜಲ್ಲಿ ಏನು ಮಾಡಬೇಕು, ನಿಮಗೆ ತುಂಬ ಇನ್ಫಾರ್ಮೇಷನ್ ಇರ್ತದೆ. ಇನ್ಫಾರ್ಮೇಷನ್ ಅಂದರೆ ಏನು, ನಿಮ್ಮ ಮ್ಯೂಸಿಕ್ ಆಗಿರ್ಬೋದು ಅಥವಾ ನಿಮ್ಮ ಮೂವಿಗಳಾಗಿರ್ಬೋದು, ಕುಡ್ ಬಿ ಎನಿ ಇನ್ಫಾರ್ಮೇಷನ್. ಅದನ್ನು ನೀವು ಸ್ಟೋರ್ ಮಾಡಬೇಕು ಅಥವಾ ಅದನ್ನು ಪ್ರಾಸೆಸ್ ಮಾಡಬೇಕು. ಈ ಟ್ರಾನ್ಸಿಸ್ಟರ್ಗಳೇನಿವೆಲ್ಲ ಅದನ್ನು ಬಳಸಿಕೊಂಡು, ಒಂದೆರಡಲ್ಲ ಮಿಲಿಯಗಟ್ಟಲೆ ಟ್ರಾನ್ಸಿಸ್ಟರ್ಗಳನ್ನ ಬಳಸಿಕೊಂಡು ನೀವು ಇನ್ಫಾರ್ಮೇಷನ್ ಸ್ಟೋರೇಜ್ ಮತ್ತು ಇನ್ಫಾರ್ಮೇಷನ್ ಪ್ರಾಸೆಸಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಟ್ರಾನ್ಸಿಸ್ಟರ್ಗಳನ್ನು ಸೆಮಿಕಂಡಕ್ಟರ್ಗಳ ಮೇಲೆ ಮಾಡೋದ್ರಿಂದ ಈ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಒಂದು ವಿಶಿಷ್ಟ ಸ್ಥಾನ ಪಡ್ಕೊಂಡಿದೆ ಇವತ್ತು. ಇದು ಇಡೀ ದೇಶದಾದ್ಯಂತ ಅತ್ಯಂತ ಹೆಚ್ಚು ಬಂಡವಾಳವನ್ನು ಇದರ ಮೇಲೆ ಹೂಡಲಾಗ್ತಿದೆ. ಸೊ ಜಾಗತಿಕ ಮಟ್ಟದಲ್ಲಿ ಇದರದ್ದು ಪರಿಸ್ಥಿತಿ ಅಂತ ಏನು ಹೇಳ್ಬೋದಾ ಸರ್? ಜಾಗತಿಕ ಮಟ್ಟದಲ್ಲಿ ನೋಡಿದರೆ ಇವತ್ತು ಸೆಮಿಕಂಡಕ್ಟರ್ ಏನು ಮಾರ್ಕೆಟ್ ವಾಲ್ಯೂಮ್ ಅಂತ ಏನು ಹೇಳ್ತೀವಿ, ಗ್ಲೋಬಲ್ ಮಾರ್ಕೆಟ್ ವಾಲ್ಯೂಮ್, ಅದು ಈಗ ಒಂದು ಎಸ್ಟಿಮೇಟ್ ಪ್ರಕಾರ $4 ಟ್ರಿಲಿಯನ್. $4 ಟ್ರಿಲಿಯನ್ ಅಂದರೆ ನಮಗೆ ಕೂಡಲೇ ಗೊತ್ತಾಗಲ್ಲ ಎಷ್ಟು ಅಂತ. ಅದು $1 ಬಿಲಿಯನ್ ಅಂದರೆ $1 ಶತಕೋಟಿ. ಹೌದು. 1 ಟ್ರಿಲಿಯನ್ ಆಗಬೇಕಾದ್ರೆ 1,000 ಬಿಲಿಯನ್ ಆಗಬೇಕು. ಸೊ ಅಷ್ಟು, ಅದು 4 ಟ್ರಿಲಿಯನ್. ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ನಮ್ಮ ಭಾರತ ದೇಶದ GDP ಅಂತ ಆರ್ಥಿಕತೆ, ಅದು ಸಮಗ್ರ ಆರ್ಥಿಕತೆ $4 ಟ್ರಿಲಿಯನ್. ಅಂದರೆ ಈ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಏನಿದೆಯಲ್ಲ, ಅದು ನಮ್ಮ ಭಾರತದ GDP ಎಷ್ಟು ದೊಡ್ಡದು. ಇದು ರಿಯಲ್ ಮಾರ್ಕೆಟ್ ಏನು ಸೇಲ್ಸ್ ಆಗ್ತದೆ ಅದರ ದೃಷ್ಟಿಯಲ್ಲಿ. ಇನ್ನೊಂದು ವಿಷಯ ಹೇಳ್ತಾರೆ, ಮಾರ್ಕೆಟ್ ಕ್ಯಾಪ್ ಅಂತ ಹೇಳ್ತಾರೆ. ಮಾರ್ಕೆಟ್ ಕ್ಯಾಪ್ ಅಂದರೆ ಪ್ರೊಜೆಕ್ಟೆಡ್ ವಾಲ್ಯೂಮ್. ಇವಾಗ ನಿಮ್ಮ ಯಾವುದೇ ಕಂಪನಿ ಇವಾಗ ಶೇರ್ ಮಾರ್ಕೆಟಲ್ಲಿ ಆ ಶೇರ್ಗಳು ವಿಕ್ರಯ ಆಗ್ತದಲ್ಲ, ಅದರ ಮೇಲೆ ಅದಕ್ಕೊಂದು ವ್ಯಾಲ್ಯೂಯೇಷನ್ ಇರ್ತದೆ. ಒಂದೇ ಒಂದು ಕಂಪನಿ ತಗೊಳ್ತೀನಿ ನಾನು, ಸೆಮಿಕಂಡಕ್ಟರ್ನಲ್ಲಿ ಸುಮಾರು ಕಂಪನಿಗಳಿವೆ. ಅದರಲ್ಲಿ ಒಂದೇ ಒಂದು ಕಂಪನಿ ಇವತ್ತು ತುಂಬಾ ಸುದ್ದಿಯಲ್ಲಿದೆ, ಅದು ಎನ್ವಿಡಿಯಾ ಅಂತ. ಆ ಎನ್ವಿಡಿಯಾದ ಮಾರ್ಕೆಟ್ ಕ್ಯಾಪ್, ನಾನು ರೆವಿನ್ಯೂ ಹೇಳ್ತಾ ಇಲ್ಲ, ಅದು ಸೇಲ್ಸ್ ಅಲ್ಲ, ಮಾರ್ಕೆಟ್ ಕ್ಯಾಪ್. ಅದರ ವ್ಯಾಲ್ಯೂಯೇಷನ್ ಎಷ್ಟಿದೆ ಅಂದರೆ, ಅದ್ರ ವ್ಯಾಲ್ಯೂಯೇಷನ್ $4 ಟ್ರಿಲಿಯನ್. ಆ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಇದೆಯಲ್ಲ, ಅದು ನಮ್ಮ ಭಾರತದ GDP ಎಷ್ಟು ದೊಡ್ಡದು. ನೀವು ಹಾಗಾದರೆ ಎಲ್ಲ ಸೆಮಿಕಂಡಕ್ಟರ್ ಕಂಪನಿಗಳನ್ನು ಒಟ್ಟು ಮಾಡಿದರೆ ಅವುಗಳ ಮಾರ್ಕೆಟ್ ಕ್ಯಾಪ್ ಅಥವಾ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನಿದೆಯಲ್ಲ, ದಿಸ್ ವಿಲ್ ಬಿ ಮೋರ್ ದ್ಯಾನ್ ಈ ನಮ್ಮ ಎಲ್ಲ ಜಗತ್ತಿನ ಎಲ್ಲ ದೇಶಗಳ GDP ಏನು ಒಟ್ಟು ಮಾಡಿದರೂ ಕೂಡ ಅದಕ್ಕಿಂತ ಹೆಚ್ಚು ಅದರ ವ್ಯಾಲ್ಯೂಯೇಷನ್ ಆಗುತ್ತೆ. ಅಂದರೆ ಆ ಉದ್ಯಮ ಅಷ್ಟೊಂದು ಮುಖ್ಯವಾದದ್ದು ಉದ್ಯಮ. ಯಾಕೆಂದರೆ ಇವಾಗ ಏನಾಗಿದೆ ಅಂದರೆ, ಮೊದಲೆಲ್ಲ ಹೇಳ್ತಿದ್ವಿ ನಾವು, ಇದು ಪೆಟ್ರೋಲಿಯಂ ಇದೆಯಲ್ಲ, ದ್ಯಾಟ್ ಈಸ್ ದ ಪ್ರೈಮ್ ಮೂವರ್ ಅಂತ. ನೀವು ಏನೇ ಮಾಡಬೇಕಾಗಿದ್ರು ಎಲ್ಲಿ ಆಯಿಲ್ ಇದೆಯಲ್ಲ, ದೋಸ್ ಕಂಟ್ರೀಸ್ ವೆರ್ ಪವರ್ಫುಲ್ ಅಂತ. ಆದರೆ ಇವಾಗ ಈಗಿನ ಡಿಜಿಟಲ್ ಏಜಲ್ಲಿ ಸೆಮಿಕಂಡಕ್ಟರ್ ರಿಲಯನ್ಸ್ ಏನಿದೆಯಲ್ಲ, ಏನು ಅದೊಂದು ಸ್ವಾವಲಂಬನೆ ಏನಿದೆಯಲ್ಲ, ಇಫ್ ಯು ಹ್ಯಾವ್ ಸೆಮಿಕಂಡಕ್ಟರ್ ಕೇಪಬಿಲಿಟಿ ದೆನ್ ಯು ಹ್ಯಾವ್ ದ ಆಯಿಲ್, ಮಾಡರ್ನ್ ಆಯಿಲ್. ಹಾಗಾಗಿ ಅದಕ್ಕೆ ಇವಾಗ ಎಲ್ಲ ದೇಶಗಳಲ್ಲೂ ಈ ಸೆಮಿಕಂಡಕ್ಟರ್ ಸೆಲ್ಫ್ ರಿಲಯನ್ಸ್ಗೆ ತುಂಬ ಮಹತ್ವ ಸಿಕ್ಕಿದೆ. ಹಾಗಾಗಿ ಭಾರತದಲ್ಲೂ ಅದರ ಬಗ್ಗೆ ಹೆಚ್ಚು ಇತ್ತೀಚೆಗೆ ಸಿಗ್ತಾ ಇದೆ.
ಭಾರತ ಅಂತ ಹೇಳಿದ್ರೆ ಸರ್, ಭಾರತದಲ್ಲಿ ಸೆಮಿ ಕಂಡಕ್ಟರ್ ಉದ್ಯಮ ಮೊದಲು ಆರಂಭ ಆಗಿದ್ದು ಹೇಗೆ ಮತ್ತು ಈಗ ಯಾವ ಪರಿಸ್ಥಿತಿಯಲ್ಲಿದೆ ಸರ್? ಈ ಸೆಮಿಕಂಡಕ್ಟರ್ ಉದ್ಯಮ ಮೊದಲು ಆರಂಭವಾಗಿದ್ದು ಅಂದರೆ ನೀವು ಬಹಳ ವರ್ಷಗಳ ಹಿಂದೆ ಹೋಗಬೇಕು. ಸುಮಾರು 50-60ರ ದಶಕದ ಹಿಂದೆ ಸೆಮಿಕಂಡಕ್ಟರ್ ಉದ್ಯಮ ಅದರ ಬೇಬಿ ಸ್ಟೆಪ್ಸ್ ಅಂತ ಏನು ಹೇಳ್ತೀವಿ ಹಾಗೆ ಶುರುವಾಗಿದ್ದು ಎಲ್ಲ ಕಡೆಗಳಲ್ಲಿ, ಜಗತ್ತಿನ ಎಲ್ಲ ಕಡೆಗಳಲ್ಲಿ ಆವಾಗ ಶುರುವಾಯಿತು. ಆವಾಗ ಭಾರತದಲ್ಲೂ ಶುರುವಾಯಿತು. ಆವಾಗ ಆ ಸಂದರ್ಭದಲ್ಲಿ ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಏನು ಹೇಳ್ತೀವಿ ಬೆಂಗಳೂರಿನಲ್ಲಿ, ಇಲ್ಲಿ ಆವಾಗಲೇ ಸೆಮಿಕಂಡಕ್ಟರ್ ಟ್ರಾನ್ಸಿಸ್ಟರ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು 60-70ರ ದಶಕದಲ್ಲಿಯೇ. ಆವಾಗ ನೀವು ನೋಡಿದರೆ ಭಾರತ ಇತರ ರಾಷ್ಟ್ರಗಳಿಗಿಂತ ಹೆಚ್ಚೇನು ಹಿಂದೆ ಇರಲಿಲ್ಲ. ಆದರೆ ಏನಾಯಿತು ಅಂದರೆ ಈ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಒಂದು ವಿಶಿಷ್ಟತೆ ಏನಂದರೆ ಇದು ಬೇರೆ ಯಾವ ಉದ್ಯಮಗಳಲ್ಲೂ ಇಲ್ಲ. ಈ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಒಂದು 2-3 ವರ್ಷಗಳಿಗೆ ಬದಲಾವಣೆ ಆಗ್ತಾ ಇರ್ತದೆ. ಚೇಂಜಸ್ ತುಂಬ ಆಗ್ತಾ ಇರ್ತದೆ. ನೀವು ಆ ರೀತಿ ನೀವು ಚೇಂಜ್ ಆಗದೇ ಇದ್ದರೆ ನೀವು ಹಿಂದೆ ಉಳ್ಕೊಂಡು ಬಿಡ್ತೀರ. ಅಂದರೆ ಇಲ್ಲೇನಾಯಿತು, ಭಾರತದಲ್ಲಿ ಪಬ್ಲಿಕ್ ಸೆಕ್ಟರ್ ಅಂತ ಏನು ಹೇಳ್ತೀವಿ, ಆ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿ ಮೂಲಕನೇ ನಾವು ಸೆಮಿಕಂಡಕ್ಟರ್ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಸಮಸ್ಯೆ ಏನಂದರೆ ಅಲ್ಲಿ ತುಂಬ ಹೂಡಿಕೆ ಬೇಕಾಗ್ತದೆ. ಈ ಟೆಕ್ನಾಲಜಿ ಪ್ರತಿ 2 ವರ್ಷಗಳಿಗೆ ಬದಲಾವಣೆ ಆಗ್ತಾ ಇದ್ದರೆ ಬಂಡವಾಳ ಎಲ್ಲಿಂದ ತರ್ತೀರ? ಆದರೆ ಬೇರೆ ದೇಶಗಳಲ್ಲಿ ಪ್ರೈವೇಟ್ ಸೆಕ್ಟರ್ ಬಂತಲ್ಲಿಗೆ. ಇವಾಗ ಅಮೆರಿಕದಲ್ಲಾಗಲಿ ಅಥವಾ ಜಪಾನಲ್ಲಾಗಲಿ, ಅನಂತರ ಯುರೋಪ್ ಅಥವಾ ತೈವಾನಲ್ಲಾಗಲಿ ಪ್ರೈವೇಟ್ ಸೆಕ್ಟರ್ ಬಂದಿದ್ದರಿಂದ ಹೂಡಿಕೆ ಸಾಧ್ಯ ಆಯಿತು. ಹಾಗಾಗಿ ಆ ಎಲ್ಲ ದೇಶಗಳು ನಾಗಾಲೋಟದಲ್ಲಿ ಮುಂದಕ್ಕೆ ಹೋದವು. ಹೌದು, ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆ ಮಾಡಿ ಮುಂದೆ ಹೋದವು. ನಾವು ತುಂಬ ಹಿಂದೆ ಉಳ್ಕೊಂಡ್ವಿ. ಇವಾಗ ನಾನು ಹೇಳಿದ್ನಲ್ಲ $4 ಟ್ರಿಲಿಯನ್ ಅಂತ ಹೇಳಿದ್ನಲ್ಲ, ನಮ್ಮ ಭಾರತದ ಕಾಂಟ್ರಿಬ್ಯೂಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನೋಡಿದರೆ ಅದು 1%ಗಿಂತನೂ ಕಡಿಮೆ ಇದೆ. ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ಬೋದು ಇತ್ತೀಚಿನವರೆಗೂ. ಅದಕ್ಕೋಸ್ಕರನೇ ಈಗ ಒಂದು 5 ವರ್ಷಗಳ ಹಿಂದೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಂತ ಶುರು ಆಗಿದೆ. ಸೆಮಿಕಂಡಕ್ಟರ್ ಉದ್ಯಮ ತುಂಬ ಒಂದು ಓವರ್ವ್ಯೂ ಕೊಟ್ಟರಿ ಭಾರತದಲ್ಲಿ ಹೇಗಿದೆ ಅಂತ. ಸೊ ಈಗ ನಾವು ಯಾವ ಪ್ರಮಾಣದಲ್ಲಿ ಅಂದರೆ ಮುಂದುವರೆದ ದೇಶಗಳಿದೆ, ಅದು $4 ಟ್ರಿಲಿಯನ್ ದೊಡ್ಡದಾಗಿ ಇರುವಂಥ ಇದೆ, ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂತ? ಈಗ ಒಂದು 5 ವರ್ಷಗಳ ಹಿಂದೆ ನಾನು ಹೇಳಿದೆ, ಭಾರತ ಸರ್ಕಾರ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಂತ ಘೋಷಣೆ ಮಾಡಿತು. ಅದರ ಉದ್ದೇಶ ಏನು ಅಂದರೆ ನಮ್ಮ ಭಾರತದಲ್ಲಿಯೇ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಬೇಕು ಅಂತ. ಅದಕ್ಕೆ ಭಾರತ ಸರ್ಕಾರ ಖಾಸಗಿ ಬಂಡವಾಳ ಹೂಡಿಕೆದಾರರಿಗೆ ಅವಕಾಶ ಇದೆಯಾ? ಖಾಸಗಿ ಬಂಡವಾಳಕ್ಕೆ ಅವಕಾಶ ಇದೆ. ಆದರೆ ಏನಾಗ್ತದೆ ಅಂದರೆ ಸೆಮಿಕಂಡಕ್ಟರ್ಸಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ROI ಅಂತ ಹೇಳ್ತೀವಿ. ಯಾವುದೇ ಖಾಸಗಿ ವ್ಯಕ್ತಿಗಳು ಬಂಡವಾಳ ಹೂಡಬೇಕಾದ್ರೆ ಅವರು ಇವಾಗ ಬ್ಯಾಂಕಲ್ಲಿಟ್ಟರೆ 8% ಬಡ್ಡಿ ಬರ್ಬೋದು ಅಲ್ವಾ? ನೀವು ಬಂಡವಾಳ ಹೂಡಬೇಕಾದ್ರೆ ಅದಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅದಕ್ಕಿಂತ ಜಾಸ್ತಿ ಬೇಕು. ಆದರೆ ಸೆಮಿಕಂಡಕ್ಟರಲ್ಲಿ ಏನಾಗ್ತದೆ ಅಂದರೆ ಆ ಫ್ಯಾಕ್ಟ್ರಿಗಳನ್ನು ಸೆಟಪ್ ಮಾಡಲಿಕ್ಕೆ ನೀವು 3-4 ವರ್ಷ ಬೇಕು. ಅದಾದಮೇಲೆ ಪ್ರೊಡಕ್ಷನ್ ಶುರು ಆಗಬೇಕು. ಹಾಗಾಗಿ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಒಂದು 7-8 ವರ್ಷಗಳ ನಂತರ ಶುರು ಆಗ್ತದೆ. ಹಾಗಾಗಿ ಯಾವುದೇ ಪ್ರೈವೇಟ್ ಉದ್ದಿಮೆದಾರರು ಅಲ್ಲಿ ಹೂಡಿಕೆ ಮಾಡಲಿಕ್ಕೆ ಹಿಂಜರಿತಾ ಇದ್ರು. ಇದು ಭಾರತದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲೂ ಇದೇ ಸಮಸ್ಯೆ. ಬೇರೆ ದೇಶಗಳಲ್ಲಿ ಏನು ಮಾಡಿದರು, ಗವರ್ಮೆಂಟ್ಸ್ ಅಥವಾ ಸರ್ಕಾರಗಳು ಇನ್ಸೆಂಟಿವ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇನ್ಸೆಂಟಿವ್ ಯಾವ ರೀತಿ? ಒಂದು ಕ್ಯಾಪೆಕ್ಸ್ ಇನ್ಸೆಂಟಿವ್ ಅಂತ ಹೇಳ್ತೀವಿ. ಅಂದರೆ ನೀವು ಬಂಡವಾಳ ಫ್ಯಾಕ್ಟ್ರಿ ಮಾಡಬೇಕು. ಫ್ಯಾಕ್ಟ್ರಿ ಮಾಡಲಿಕ್ಕೆ 1,000 ಕೋಟಿ ಹೂಡಬೇಕು. ಗೌರ್ಮೆಂಟ್ ಹೇಳುತ್ತೆ ನಾವು ನಿಮಗೆ 500 ಕೋಟಿ ಕೊಡ್ತೀವಿ, ನೀವು ಬರೀ 500 ಕೋಟಿ ಹಾಕಿದರೆ ಸಾಕು. ಅದಕ್ಕೆ ಕ್ಯಾಪೆಕ್ಸ್ ಸಬ್ಸಿಡಿ ಅಂತ ಹೇಳ್ತಾರೆ. ಅಂದರೆ 50% ಕ್ಯಾಪೆಕ್ಸ್ ಸಬ್ಸಿಡಿ. ಈಗ ಭಾರತ ಸರ್ಕಾರ ಏನು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಏನು ಮಾಡಿದೆಯಲ್ಲ, 70,000 ಕೋಟಿಯನ್ನು ಅವರು ಹೂಡಿಕೆದಾರರಿಗೆ ಸಹಾಯ ಮಾಡಲಿಕ್ಕೆ ಆ ಮೊತ್ತವನ್ನು ಕೊಡ್ತಾ ಇದ್ದಾರೆ. ಈ ಕಾರಣಕ್ಕೆ ಈಗ ಕಳೆದ 5 ವರ್ಷಗಳಲ್ಲಿ ಸುಮಾರು 10ಕ್ಕೂ ಹೆಚ್ಚು ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸು ಭಾರತದ ಹಲವು ರಾಜ್ಯಗಳಲ್ಲಿ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಶುರು ಮಾಡಿದ್ದಾರೆ. ಹಾಗಾಗಿ ಈ ಎಲ್ಲ ಬಂಡವಾಳ 70,000 ಕೋಟಿನೂ ಆಲ್ಮೋಸ್ಟ್ ಮುಗಿದು ಹೋಗ್ತಾ ಇದೆ. ಹಾಗಾಗಿ ಇವಾಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ಅಂತ ಸರ್ಕಾರ ಶುರು ಮಾಡಲಿಕ್ಕೆ ಬಯಸ್ತಾ ಇದೆ. ಹಾಗಾಗಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಹೂಡಿಕೆದಾರರಿಗೆ ಅಂತ. ಸರ್, ಹೂಡಿಕೆದಾರರಿಗೆ ತುಂಬ ದೊಡ್ಡ ಪ್ರಮಾಣದ ಬಂಡವಾಳ ಹಾಕೋದ್ರಿಂದ ಹೂಡಿಕೆದಾರ ಸರ್ಕಾರ ಸಹಾಯ ಮಾಡ್ತಾ ಇದೆ. ಅಷ್ಟೇ ಪ್ರಮಾಣದ ನಮ್ಮಲ್ಲಿ
ಉತ್ಪಾದನೆ ಬರ್ತಾ ಇದೆಯಾ ಅಥವಾ ಆ ಪ್ರಮಾಣದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಿದೆಯಾ? ಉತ್ಪಾದನೆ ನಾನು ಹೇಳಿದೆ ನಿಮಗೆ 3-4 ವರ್ಷಗಳ ನಂತರ ಬರ್ತದೆ. ಅದರಲ್ಲೂ ಬೇರೆ ಬೇರೆ ಇಂಡಸ್ಟ್ರಿ ಇದೆ, ಪ್ಯಾಕೇಜಿಂಗ್ ಇಂಡಸ್ಟ್ರಿ ಅಂತ ಇದೆ. ಈಗ ನಾವು ಇಲ್ಲಿ ಕೂತಿರೋದು ಪ್ಯಾಕೇಜಿಂಗ್ ಲ್ಯಾಬಲ್ಲೇ. ಅದರಲ್ಲಿ 1 ವರ್ಷದಲ್ಲೇ ಉತ್ಪಾದನೆ ಬರಲಿಕ್ಕೆ ಶುರು ಆಗ್ತದೆ. ಇವಾಗ ಮೈಕ್ರಾನ್ ಅಂತ, ಅದು ಅಮೆರಿಕದಲ್ಲಿನ ದೊಡ್ಡ ಉದ್ಯಮ. ಅವರು ಗುಜರಾತಿನ ಸ್ವಾನಂದಲ್ಲಿ ಪ್ಯಾಕೇಜಿಂಗ್ ಕಾರ್ಖಾನೆಯನ್ನು ಆಲ್ರೆಡಿ ಶುರು ಮಾಡಾಗಿದೆ. ಅದರಿಂದ ಪ್ರಾಡಕ್ಟ್ಸ್ ಆಲ್ರೆಡಿ ಬರ್ತಾ ಇದೆ. ಟಾಟಾ ಎಲೆಕ್ಟ್ರಾನಿಕ್ಸು ಸಿಲಿಕನ್ ವೇಫರ್ ಏನು ತೋರಿಸಿದ್ದಲ್ಲ, ಅದರ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡ್ತಾ ಇದ್ದಾರೆ. ಆ ಪ್ರೊಡಕ್ಷನ್ 3 ವರ್ಷಗಳ ನಂತರ ಬರಲಿಕ್ಕೆ ಶುರು ಆಗ್ತದೆ. ಆದರೆ ಪ್ರೊಡಕ್ಷನ್ ಮಾತ್ರ ನೋಡಬೇಡಿ ನೀವು, ಉದ್ಯೋಗಾವಕಾಶ ನೋಡಿ. ಅಂದರೆ ಇದೆಲ್ಲವೂ ಇದು ಸೆಮಿಕಂಡಕ್ಟರ್ ಮಿಷನ್ನಿನ ಪರಿಣಾಮ. ಇದೆಲ್ಲ ಸೆಮಿಕಂಡಕ್ಟರ್ ಮಿಷನ್ನಿನ ಪರಿಣಾಮ. ಈ ನೆಕ್ಸ್ಟ್ 5-10 ವರ್ಷಗಳಲ್ಲಿ ಇಲ್ಲಿನ ಪ್ರಾಡಕ್ಟ್ಸ್ ಏನಾಗ್ತದಲ್ಲ, ಅದು ಭಾರತಕ್ಕೆ ಮಾತ್ರ ಅಲ್ಲ, ಹೊರಗಡೆಗೂ ರಫ್ತು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸರಿ, ಇವಾಗ ನೀವು ಹೇಳಿದ್ರಿ, ಆವಾಗಲೇ ಒಂದು ಮಾತು ಹೇಳಿದ್ರಿ, ಉದ್ಯೋಗ ಸೃಷ್ಟಿ ಆಗ್ತದೆ ಅಂತ. ಸೊ ಎಷ್ಟು ಪ್ರಮಾಣದಲ್ಲಿ ಇದು ಉದ್ಯೋಗ ಸೃಷ್ಟಿ ಮಾಡ್ತದೆ? ಯಾಕಂದರೆ ಈ IT ಇಂಡಸ್ಟ್ರಿನಲ್ಲಿ ಜಾಸ್ತಿ ಪ್ರೊಡಕ್ಷನ್ ಇರುತ್ತೆ, ಆದರೆ ಉದ್ಯೋಗಗಳ ಜನರ ಕೈಗೆ ಕಡಿಮೆ ಉದ್ಯೋಗ ಸಿಗ್ತದೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಎಷ್ಟು ಪ್ರಮಾಣದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೆ ಇದು? ಈ ಸೆಮಿಕಂಡಕ್ಟರ್ ಬಂದಾಗ ಉದ್ಯೋಗ ಏನಿದೆಯಲ್ಲ, ಬರೀ ಫ್ಯಾಬ್ ಮತ್ತು ಪ್ಯಾಕೇಜಿಂಗ್ ಇದರಲ್ಲಿ ಮಾತ್ರ ಅಲ್ಲ, ಅದಕ್ಕೆ ಮೊದಲು ಡೌನ್ ಸ್ಟ್ರೀಮ್ ಮತ್ತು ಅಪ್ ಸ್ಟ್ರೀಮ್ ಅಂತ ಸುಮಾರು ಇಂಡಸ್ಟ್ರಿಗಳು ಬರ್ತದೆ. ಈಗ ಉದಾಹರಣೆಗೆ ಈ ಚಿಪ್ಗಳನ್ನು ಮಾಡಲಿಕ್ಕೆ ಮೊದಲು ಡಿಸೈನ್ ಮಾಡಬೇಕು. ಡಿಸೈನಿಂಗ್ ಇಂಡಸ್ಟ್ರಿ ಆಲ್ರೆಡಿ ನಮ್ಮ ಭಾರತದಲ್ಲಿ ಚಿಪ್ ಡಿಸೈನಲ್ಲಿ ಒಂದು ದೊಡ್ಡ ವರ್ಕ್ ಫೋರ್ಸ್ ಆಲ್ರೆಡಿ ಇದೆ. ಇವಾಗ ನೀವು ಜಗತ್ತಿನಾದ್ಯಂತ ನೋಡಿದರೆ ಎಸ್ಟಿಮೇಟ್ಗಳ ಪ್ರಕಾರ ಚಿಪ್ ಡಿಸೈನಲ್ಲಿ 10 ಲಕ್ಷಕ್ಕೂ ಹೆಚ್ಚಿನ ವರ್ಕ್ ಫೋರ್ಸ್ ಇದೆ. ಅದರಲ್ಲಿ 20% ಭಾರತದಲ್ಲೇ ಇದ್ದಾರೆ. ಡಿಸೈನರ್ಸ್ ಆಲ್ರೆಡಿ ಒಂದು ಹೆಸರುವಾಸಿಯಾಗಿದ್ದಾರೆ ಅದರಲ್ಲಿ. ಈಗ ಈ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಮತ್ತೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಒಂದು ಪ್ರೊಜೆಕ್ಷನ್ಸ್ ಪ್ರಕಾರ ಮುಂದಿನ 5 ವರ್ಷಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗಾವಕಾಶಗಳು ಸೃಷ್ಟಿ ಆಗ್ತಾ ಇದೆ. 1 ಲಕ್ಷಕ್ಕೂ ಹೆಚ್ಚಿಗೆ. ಅದಕ್ಕೆ ಆ ಒಂದು ಟ್ರೈನ್ ಮ್ಯಾನ್ ಪವರ್ ಪ್ರೊಡ್ಯೂಸ್ ಮಾಡಲಿಕ್ಕೂ ಒಂದು ಕಷ್ಟ ಆಗ್ಲಿಕ್ಕಿದೆ. ಅಂದರೆ ನಮ್ಮ IISc ನಾವು ಸುಮಾರು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡಿದ್ದೀವಿ, ಬಟ್ ಇದು ಎಲ್ಲ ಸಂಸ್ಥೆಗಳಲ್ಲೂ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಇದರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಾಗ್ತದೆ. ಉದ್ಯೋಗಾವಕಾಶ ತುಂಬ ಹೆಚ್ಚು, ಇನ್ನು 5-10 ವರ್ಷಗಳಲ್ಲಿ ತುಂಬ ಉದ್ಯೋಗಾವಕಾಶ ಸೃಷ್ಟಿ ಆಗ್ತದೆ. ಸರ್, ಇಷ್ಟೊಂದು ಉದ್ಯೋಗ ಸೃಷ್ಟಿ ಆದರೆ ಅದನ್ನು ಟ್ರೈನ್ಡ್ ಮ್ಯಾನ್ ಪವರ್ನ ಹೇಗೆ ಒದಗಿಸಲಾಗ್ತದೆ? ಅದಕ್ಕೇನಾದರೂ ಪ್ಲಾನ್ ಇದೆಯಾ? ಅದಕ್ಕೆ ಪ್ಲಾನ್ ಇದೆ. ನಮ್ಮ IIScಯಲ್ಲಿ ಸೆಂಟರ್ ಫಾರ್ ನ್ಯಾನೋ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗಲ್ಲಿ ಕಳೆದ 10 ವರ್ಷಗಳಿಂದ ನಾವು ಒಂದು ಇಂಡಿಯನ್ ನ್ಯಾನೋ ಯೂಸರ್ಸ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಕಳೆದ 10 ವರ್ಷಗಳಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ವರ್ಕ್ ಫೋರ್ಸ್ ನಾವು ಇಲ್ಲಿ ಟ್ರೈನ್ ಮಾಡಿದ್ದೀವಿ. ಅದು PhD ಆಗಿರ್ಬೋದು, ಮಾಸ್ಟರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಈವನ್ ಫ್ಯಾಕಲ್ಟಿ ಮೆಂಬರ್ಸ್, ಬೇರೆ ಬೇರೆ ಕಾಲೇಜ್ಗಳಲ್ಲಿನ ಅಧ್ಯಾಪಕರು. ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ನಾವು ಅವರನ್ನು ಟ್ರೈನ್ ಮಾಡಿದರೆ ಅವರ ಸ್ಟೂಡೆಂಟ್ಸ್ಗಳನ್ನು ಟ್ರೈನ್ ಮಾಡಲಿಕ್ಕಾಗ್ತದೆ. ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ಏನು ಹೇಳ್ತೀವಿ. ಹಾಗೆ ನಾವು ಒಂದು ಇಂಡಸ್ಟ್ರಿ ಕಂಪನಿಗಳ ಜೊತೆಗೆ ಒಟ್ಟಾಗಿಯೂ ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಇಂಡಸ್ಟ್ರಿ ರೆಡಿ ವರ್ಕ್ ಫೋರ್ಸ್ ಮಾಡಲಿಕ್ಕೆ. ಹಾಗೆ ಒಂದು ಲ್ಯಾಮ್ ರಿಸರ್ಚ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅವ್ರ ಜೊತೆಗೆ ಒಂದು ಆನ್ಲೈನ್ ಕೋರ್ಸ್ ರೆಪಾಸಿಟರಿ ಕೂಡ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇಂಡಿಯನ್ಸ್ ಆಫ್ ಸೈನ್ಸ್ನ ಈ ಸೆನ್ಸ್ ಏನು ಲ್ಯಾಬ್ ಇದೆ, ಇಲ್ಲಿ ಏನೆಲ್ಲ ಸಂಶೋಧನೆ ನಡೀತಾ ಇದೆ ಅಂತ ಸ್ವಲ್ಪ ಬ್ರೀಫಾಗಿ ಹೇಳ್ಬೋದಾ? ಇಲ್ಲಿ ನಾವು ನ್ಯಾಷನಲ್ ನ್ಯಾನೋ ಫ್ಯಾಬ್ ಅಂತ ಇದೆ. ಅಂದರೆ ಅಲ್ಲಿ ಕ್ಲೀನ್ ರೂಮ್ ಅಂತ ಹೇಳ್ತೀವಿ. ಅಲ್ಲಿ ಈ ಸಿಲಿಕನ್ ವೇಫರ್ ಅಂತ ಏನು ತೋರಿಸಿದ್ನಲ್ಲ, ಅದಕ್ಕೆ ನೀವು ಸುಮಾರು ಪ್ರಾಸೆಸಿಂಗ್ ಅಂತ ಹೇಳ್ತೀವಿ, ಬೇರೆ ಬೇರೆ ಪ್ರಾಸೆಸ್ಗಳನ್ನು ಮಾಡಿ ಟ್ರಾನ್ಸಿಸ್ಟರ್ಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು 14,000 ಸ್ಕ್ವೇರ್ ಫೀಟ್ ಒಂದು ಫೆಸಿಲಿಟಿ ಏನಿದೆಯಲ್ಲ, ಇದು ಒಂದು ವಿಶ್ವದಲ್ಲಿಯೇ ಒಂದು ವಿಶಿಷ್ಟ ಫೆಸಿಲಿಟಿ ಇದು. ಇಲ್ಲಿ ನಾವು ಸೆಮಿಕಂಡಕ್ಟರ್ ವಿಷಯಕ್ಕೆ ಬಂದರೆ ಹಲವು ಸಂಶೋಧನೆಗಳು ನಡೀತಾ ಇದೆ. ಒಂದು, ಈಗ ಸಿಲಿಕನ್ ನಲ್ಲಿ ಟ್ರಾನ್ಸಿಸ್ಟರ್ ಏನು ಮಾಡ್ತೀವಿ, ಅದಕ್ಕೆ ಒಂದು ಟೆಕ್ನಾಲಜಿಗೆ ಒಂದು ಟೆಕ್ನಾಲಜಿ ನೋಡ್ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ನಾವು ಮ್ಯಾನುಫ್ಯಾಕ್ಚರಿಂಗ್, ಈಗ ಟಾಟಾ ಎಲೆಕ್ಟ್ರಾನಿಕ್ಸು 65 ನ್ಯಾನೋಮೀಟರ್ ಟೆಕ್ನಾಲಜಿಯಿಂದ ಶುರು ಮಾಡಿ 28 ನ್ಯಾನೋಮೀಟರ್ ಟೆಕ್ನಾಲಜಿವರೆಗೂ ಹೋಗ್ತದೆ.
ಆದರೆ ಅದಕ್ಕೆ ಮುಂದೆ ಅವ್ರು ಹೋಗಬೇಕಾದ್ರೆ ಅದಕ್ಕೆ ನೀವು ಸಂಶೋಧನೆ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾದ ಸಂಶೋಧನೆಗಳು ಇಲ್ಲಿ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ ಹಲವು ಪ್ರಾಧ್ಯಾಪಕರು ಮತ್ತು ಸ್ಟೂಡೆಂಟ್ಸ್, ಯಾವ್ಯಾವ ವಿದ್ಯಾರ್ಥಿಗಳು. ಅದಕ್ಕೆ ಹೊಸ ಮಟೀರಿಯಲ್ಸ್ಗಳು ಬೇಕಾಗ್ತದೆ. ಆ ಮಟೀರಿಯಲ್ಸ್ ರಿಸರ್ಚ್ ನಡೀತಾ ಇದೆ ಮತ್ತು ಹೊಸ ಪ್ರಾಸೆಸ್ಗಳು ಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ರಿಸರ್ಚ್ ಕೂಡ ನಡೀತಾ ಇದೆ. ಮತ್ತು ಅದಕ್ಕೆ ಜೊತೆಗೆ ಈಗ ಈ ಎಲೆಕ್ಟ್ರಾನಿಕ್ಸ್ ಅಂತ ಏನು ಮಾಡ್ತಾ ಇದ್ದೀವಿ, ಇದು ಇಲ್ಲಿ ಎಲೆಕ್ಟ್ರಾನ್ಸ್ ಅಂತ ಏನು ಹೇಳ್ತಾ ಇದ್ದೀವಿ, ವಿದ್ಯುತ್ ವಾಹಕ, ಅದನ್ನು ನಾವು ಒಂದು ಹಿಡಿತದಲ್ಲಿಟ್ಕೊಂಡು ಈ ಎಲ್ಲ ಉಪಕರಣ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಫೋಟಾನಿಕ್ಸ್ ಅಂತ ಒಂದು ಹೊಸ ಕ್ಷೇತ್ರ ಬರ್ತಾ ಇದೆ, ಸಿಲಿಕನ್ ಫೋಟಾನಿಕ್ಸ್ ಅಂತ. ಅದಕ್ಕೆ ಬೇಕಾದ ಸಂಶೋಧನೆಗಳು ಕೂಡ ಇಲ್ಲಿ ನಮ್ಮ ಕ್ಲೀನ್ ರೂಮ್ನಲ್ಲಿ ನಡೀತಾ ಇದೆ. ಹಾಗೆ ಸೆನ್ಸರ್ಸ್ ಅಂತ ಒಂದು ಹೊಸ ಕ್ಷೇತ್ರ, ಅಂದರೆ ನೀವು ಬೇರೆ ಬೇರೆ ಉಪಕರಣಗಳಲ್ಲಿ ಇವಾಗ ನಮ್ಮ ಫೋನ್ಗಳಲ್ಲೇ ಉದಾಹರಣೆಗೆ ಸುಮಾರು ಥರದ ಸೆನ್ಸರ್ಸ್ಗಳಿರ್ತದೆ. ಆ ಸೆನ್ಸರ್ಸ್ಗಳು ನೀವು ಬಾಹ್ಯಾಕಾಶ ಕ್ಷೇತ್ರದ ಒಂದು ಉಲ್ಲೇಖ ಮಾಡಿದರೆ, ಇಸ್ರೋ ಉದಾಹರಣೆಗೆ ಅಥವಾ ನಮ್ಮ ಡಿಫೆನ್ಸ್ ಕ್ಷೇತ್ರ ತಗೊಂಡ್ರೆ ಅವರಿಗೆ ಪ್ರೆಷರ್ ಸೆನ್ಸರ್ಸ್ ಅಂತ ಬೇಕಾಗ್ತದೆ ಉದಾಹರಣೆಗೆ. ಆ ಪ್ರೆಷರ್ ಸೆನ್ಸರ್ಗಳನ್ನು ಸಂಶೋಧನೆ ಮಾಡಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕೇಪಬಿಲಿಟಿ ಕೂಡ ನಮ್ಮ ಈ ನ್ಯಾನೋ ವಿಜ್ಞಾನ ತಂತ್ರಜ್ಞಾನ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅಲ್ಲಿನ ಕ್ಲೀನ್ ರೂಮ್ನಲ್ಲಿ ಅಥವಾ ನ್ಯಾನೋ ಫ್ಯಾಬ್ನಲ್ಲಿ ಆ ಒಂದು ಕೇಪಬಿಲಿಟಿ ಇದೆ. ವೀಕ್ಷಕರೇ, ಇಲ್ಲಿವರೆಗೆ ನಾವು ನ್ಯಾನೋ ಟೆಕ್ನಾಲಜಿ, ನ್ಯಾನೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಈ ಒಂದು ಲ್ಯಾಬ್ನಲ್ಲಿ ಕುಳಿತುಕೊಂಡು ಪ್ರೊಫೆಸರ್ ನವಕಾಂತ್ ಭಟ್ ಅವರೊಂದಿಗೆ ನಾವು ಈ ಚಿಪ್ಗಳ ಬಗ್ಗೆ, ಸೆಮಿಕಂಡಕ್ಟರ್ಗಳ ಬಗ್ಗೆ ಸಾಕಷ್ಟು ವಿವರಗಳನ್ನು ತಿಳ್ಕೊಂಡ್ವಿ. ಇಡೀ ದೇಶದಲ್ಲಿ ಅಂದರೆ ಜಗತ್ತಿನಲ್ಲಿಯೇ ಕೂಡ ಮುಂದೆ ಯಾರು ಸೆಮಿಕಂಡಕ್ಟರ್ ಇಂಡಸ್ಟ್ರಿಯ ಮಾಲೀಕರಾಗ್ತಾರೆ ಅಥವಾ ಅದನ್ನು ತನ್ನದನ್ನಾಗಿ ಮಾಡ್ಕೊಳ್ತಾರೆ, ಅವರೇ ಜಗತ್ತನ್ನೇ ಆಳ್ತಾರೆ ಎಂಬಂಥ ಮಾತನ್ನು ಪ್ರೊಫೆಸರ್ ನವಕಾಂತ್ ಭಟ್ ಅವರು ನಮಗೆ ಹೇಳಿದರು. ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸೋಣ. ನಮಸ್ಕಾರ.